ನನ್ನ ಹೆಸರು ರಾಧಾ. ನಾನು ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ನಮ್ಮ ಅಪ್ಪ ಅಮ್ಮದು ಲವ್ ಮ್ಯಾರೇಜ್. ಅವರಿಬ್ಬರು ದೊಡ್ಡವರ ವಿರೋಧವಾಗಿ ಮದುವೆಯಾಗಿದ್ದಾರೆ. ಅದಕ್ಕೆ ಅವರು ಮದುವೆಯಾದ ಮೇಲೆ ಯಾರೂ ಸಂಬಂಧಿಕರು ಅವರ ಜೊತೆ ಸಂಪರ್ಕದಲ್ಲಿ ಇಲ್ಲ. ಅಪ್ಪ ಒಳ್ಳೆಯವರೇ, ಅಮ್ಮ ಸ್ಕೂಲಲ್ಲಿ ಟೀಚರ್. ಅಪ್ಪ ಏನಾದರೂ ದೊಡ್ಡದಾಗಿ ಮಾಡಬೇಕು ಅಂತ ಸ್ವಂತವಾಗಿ ಬಿಸ್ನೆಸ್ ಮಾಡ್ತಾರೆ. ಅದರಲ್ಲಿ ಮೊದಲು ಏನೂ ಲಾಭ ಇಲ್ಲ, ಆದರೆ ನಂತರ ಚೆನ್ನಾಗಿ ಲಾಭ ಬರೋಕ್ಕೆ ಶುರುವಾಗುತ್ತೆ. ಆ ಲಾಭವನ್ನು ನೋಡಿದ ಮೇಲೆ ಅಪ್ಪನಿಗೆ ಆಸೆ ಜಾಸ್ತಿಯಾಗಿ ಇನ್ನಷ್ಟು ದೊಡ್ಡದಾಗಿ ಮಾಡಬೇಕು ಅಂತ ಅವರು ಬಹಳಷ್ಟು ಕಡೆ ಆಫೀಸ್ ಓಪನ್ ಮಾಡ್ತಾರೆ. ಅಪ್ಪ ನಮ್ಮ ಕಡೆ ಗಮನ ಕೊಡೋದು ಕಡಿಮೆಯಾಗುತ್ತೆ. ಆದರೆ ಅಮ್ಮನಿಗೆ ಏನೂ ಚಿಂತೆ ಇಲ್ಲ, ಯಾಕಂದರೆ ಹೇಗಾದರೂ ಮನೆಗೆ ಬಂದೇ ಬರ್ತಾರೆ ಅವರು ಅಂತ. ಅಪ್ಪನಿಗೆ ಫಾರಿನ್ನಲ್ಲೂ ತನ್ನ ಬಿಸ್ನೆಸ್ ಜಾಸ್ತಿ ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ಅವರು ಹೊರದೇಶದಲ್ಲಿ ತಮ್ಮ ಬಿಸ್ನೆಸ್ಸನ್ನು ಜಾಸ್ತಿ ಮಾಡಲು ಓಡಾಡೋಕೆ ಶುರು ಮಾಡ್ತಾರೆ. ಮೊದಲು 1 ವಾರ ಅಂತ ಹೋಗ್ತಾರೆ, ಆಮೇಲೆ 2 ವಾರ, ಆಮೇಲೆ ತಿಂಗಳಾನುಗಟ್ಟಲೆ ಹೋಗುವುದಕ್ಕೆ ಶುರು ಮಾಡುತ್ತಾರೆ. ಅವರು ನಮಗೆ ನೋಡೋಕ್ಕೂ ಸಹ ಸಿಗ್ತಾ ಇಲ್ಲ ಈಗ. ಹೀಗೆ ಒಂದು ಸಾರಿ ಅವರು ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು 6 ತಿಂಗಳಾದರೂ ಮನೆಗೆ ಬರುವುದಿಲ್ಲ. ಅಮ್ಮ ಅಪ್ಪನಿಗಾಗಿ ಕಾದು ಕಾದು ಸುಸ್ತಾದರು. ಸ್ವಲ್ಪ ದಿನದ ನಂತರ ಅಪ್ಪ ಫೋನ್ ನಂಬರನ್ನು ಚೇಂಜ್ ಮಾಡಿದ್ರು. ನಾವು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರೋಕ್ಕೆ ಶುರುವಾಗುತ್ತೆ. ಅವರ ಆಫೀಸ್ನಲ್ಲಿ ವಿಚಾರಿಸಿದ್ರೆ ಅವರು ಭಾರತದಲ್ಲಿ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿ ಎಲ್ಲವನ್ನೂ ಹೊರದೇಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಅಮ್ಮ ದುಃಖದಲ್ಲಿ ತೇಲಿದರು ಮತ್ತು ನಂಬಿ ಬಂದ ವ್ಯಕ್ತಿ ಕೈಬಿಟ್ಟು ಹೋದ ನಂಬಿಕೆ ದ್ರೋಹ. ಅವರಿಗೆ ಇಷ್ಟವಿಲ್ಲ ಅಂದರೆ ಹೇಳಬಹುದು, ಆದರೆ ಈ ಥರ ಒಂದು ದಿನ ಮರೆಯಾಗಿ ಕಾಯುವಂಥ ಪರಿಸ್ಥಿತಿ ಮಾಡಿ ಇಂಥ ಕಷ್ಟಕ್ಕೆ ದೂಡಿದರು. ಇವೆಲ್ಲ ನನಗೆ ತಿಳಿದುಕೊಳ್ಳುವಂಥ ವಯಸ್ಸು ಬಂದಿದೆ. ಮನೆಯಲ್ಲಿ ಏನಾಗ್ತಿದೆ ಅಂತ ನನಗೂ ಗೊತ್ತಾಗ್ತಾ ಇದೆ. ಅಮ್ಮ ಯಾವಾಗಲೂ ಬೇಜಾರಲ್ಲಿ ಇರ್ತಾರೆ ಮತ್ತು ಅವರಿಗೆ ಒಂಟಿತನ ಕಾಡ್ತಾ ಇದೆ ಅನ್ನೋದು ನನಗೆ ಅರ್ಥ ಆಯಿತು. ನಾನು ಅಮ್ಮನ ಜೊತೆ ಮಾತನಾಡಿ ಅವರನ್ನು ಖುಷಿಯಾಗಿ ಇಡಲು ನೋಡಿದೆ, ಆದರೆ ಯಾಕೋ ಅವರ ಮನಸ್ಸು ಒಪ್ಪುತ್ತಿಲ್ಲ. ಹೀಗೆ ದಿನಗಳು ಕಳೆದವು. ಒಂದು ದಿನ ಅಕಸ್ಮಾತಾಗಿ ನಾವು ತರಕಾರಿ ತರಲು ಮಾರ್ಕೆಟ್ಗೆ ಹೋದಾಗ ಅಮ್ಮನ ಕಾಲೇಜಿನಲ್ಲಿ ಇರುವ ಸ್ನೇಹಿತ ಅವರ ಮುಂದೆ ಬರುತ್ತಾರೆ. ಅವರು ನಗುತ್ತಾ ಮಾತನಾಡುತ್ತಾರೆ. ನಾನು ಅಮ್ಮನ ನಗುವನ್ನು ನೋಡಿ ತುಂಬ ದಿನ ಆಗಿತ್ತು. ಅವರನ್ನು ಮನೆಗೆ ಕರೆದು ಕಾಫಿ ಕೊಡುತ್ತಾರೆ. ಇಬ್ಬರು ಕಾಫಿಯನ್ನು ಹೀರುತ್ತಾ ಅವರಿಗೆ ಅಪ್ಪನು ಪರಿಚಯ ಇರುತ್ತಾರೆ. ನಡೆದ ವಿಷಯವನ್ನು ಹೇಳುತ್ತಾರೆ. ಅವರ ಸ್ನೇಹಿತನ ಸಮಾಧಾನ ಮಾಡಿ ಹೋಗುತ್ತಾರೆ. ಆದರೆ ಮತ್ತೆ ಅವರು ನಮ್ಮ ಮನೆಗೆ ಬರಲು ಶುರು ಮಾಡುತ್ತಾರೆ. ಅವರು ನಮ್ಮ ಮನೆಗೆ ಬರುತ್ತಿರುವುದನ್ನು ನನಗೇನು ಬೇಜಾರಿಲ್ಲ. ಅಮ್ಮ ಅದರಿಂದ ಖುಷಿಯಾಗಿದ್ದಾರೆ. ನಾನು ಅವರ ಸ್ನೇಹಿತರನ್ನು ವಿಚಾರಿಸಿದೆ. ಅವರು ಕಾಲೇಜಿನ ದಿನಗಳಲ್ಲಿ ಅಮ್ಮನನ್ನು ಇಷ್ಟಪಟ್ಟಿದ್ದರು. ಅದಕ್ಕಾಗಿ ಅವರು ಹಿಂದಿಗೂ ಮದುವೆಯನ್ನು ಆಗಿಲ್ಲ ಅಂತ ಗೊತ್ತಾಯಿತು ನನಗೆ. ಅವರು ಅಮ್ಮನ ಈ ಪರಿಸ್ಥಿತಿ ನೋಡಿ ಸಹಾನುಭೂತಿಯ ಜೊತೆಗೆ ಪ್ರೀತಿಯನ್ನು ನೀಡಿದರು. ನಾನು ಅಮ್ಮನಿಗೆ ಹೇಳಿದೆ, ನೀನು ಅವರನ್ನು ಒಪ್ಪಿ ಮದುವೆಯಾಗೋದಾದರೆ ನನ್ನದೇನು ಅಭ್ಯಂತರವಿಲ್ಲ ಅಂತ. ಅಮ್ಮ ಕೆಲವೊತ್ತು ಯೋಚನೆ ಮಾಡಿ ಅವರಿಗೂ ಆ ಮನಸ್ಸಿರಬೇಕು, ನನ್ನದೇನು ಅಭ್ಯಂತರ ಇಲ್ಲ ಅಂದರು. ನಾನು ಅವರ ಸ್ನೇಹಿತರ ಹತ್ತಿರ ಮಾತನಾಡಿದೆ. ಅವರು ಮನಸ್ಫೂರ್ತಿಯಾಗಿ ಒಪ್ಪಿದರು. ಯಾಕಂದರೆ ಅವರು ವ್ಯಕ್ತಿಯನ್ನು ಪ್ರೀತಿಸಿದ್ದರು ಮತ್ತು ಇಂತಹ ಕಷ್ಟದಲ್ಲಿರುವ ಪ್ರೀತಿಸಿದ ಹುಡುಗಿಯನ್ನು ಬಿಡಲು ಅವರು ಇಷ್ಟವಿರಲಿಲ್ಲ. ಅವರಿಬ್ಬರ ಮದುವೆ ಸಣ್ಣದಾಗಿ ನಡೆಯಿತು. ನಾನು ಅವರನ್ನು ಸಂಪೂರ್ಣವಾಗಿ ಅಪ್ಪ ಎಂದು ಕರೆದೆ. ಅವರು ಅಮ್ಮನ ಜೊತೆಗೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅವರು ಎಲ್ಲ ಸಮಯವನ್ನು ನಮ್ಮ ಜೊತೆ ಕಳೆಯುತ್ತಾರೆ. ನಮಗೆ ಅಪ್ಪನ ಕೊರತೆ ಕಾಡದಂತೆ ನೋಡಿಕೊಳ್ಳುತ್ತಾರೆ. ನಾನು ಒಂದು ದಿನ ಕಾಲೇಜಿಗೆ ಹೋಗಿ ನನ್ನ ಸ್ನೇಹಿತರ ಜೊತೆ ಸಿನಿಮಾ ನೋಡಲು ಹೋಗಿದ್ದೆ. ಸಿನಿಮಾ ಮುಗಿದು ಆಚೆ ಬರುವಾಗ ಯಾವುದೋ ಪರಿಚಿತ ಮುಖ ಕಾಣುತ್ತದೆ. ಅದನ್ನು ನೋಡಿದ ಆದರೆ ನನಗೆ ಕಣ್ಣಿನಲ್ಲಿ ನಂಬಲು ಸಾಧ್ಯವಿಲ್ಲ. ಖಚಿತಪಡಿಸಿಕೊಳ್ಳಬೇಕೆಂದು ಆ ವ್ಯಕ್ತಿಯ ಹಿಂದೆಯೇ ನಾನು ಹೋದೆ. ಆ ವ್ಯಕ್ತಿ ಒಂದು ಮನೆಯ ಮುಂದೆ ಗಾಡಿಯನ್ನು ನಿಲ್ಲಿಸಿ ಯಾರನ್ನೂ ಕೆಳಗಡೆ ಇಳಿಸಿ ಅಲ್ಲಿಂದ ಹೊರಡುತ್ತಾರೆ. ಮನೆಗೆ ಬಂದು ಏನು ನಡೆಯುತ್ತಿದೆ ಎಂದು ನಾನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದೆ. ನಾನೇ ತಪ್ಪು ತಿಳಿದುಕೊಂಡಿದ್ದೇನೋ ಅಂದುಕೊಂಡೆ. ಸರಿ, ಇನ್ನು ಮೇಲೆ ನಾನು ಚಲನವಲನಗಳನ್ನು ಗಮನಿಸೋಣ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿದ್ದೆ. ಯಾಕಂದರೆ ಇದು ನನ್ನ ತಾಯಿಯ ಜೀವನದ ಪ್ರಶ್ನೆ. ನಾನು ಹಿಂಬಾಲಿಸಿದ ಮೊದಲು 2 ದಿನ ಏನೂ ಗೊತ್ತಾಗಲಿಲ್ಲ. ಆವಾಗ ನಾನೇ ವ್ಯಕ್ತಿಯನ್ನು ತಪ್ಪು ತಿಳಿದುಕೊಂಡೆ ಅಂತ ಬೇಜಾರಾದೆ. ಒಂದು ದಿನ ರಾತ್ರಿ ಊಟ ಮಾಡುವಾಗ ಒಂದು ಫೋನ್ ಬರುತ್ತದೆ. ಆ ಫೋನ್ ಕಾಲಿನ ನಂತರ ಜೀವನವೇ ಬದಲಾಗುತ್ತದೆ. ಹೌದು, ನಾನು ಹೇಳುತ್ತಿರುವ ವ್ಯಕ್ತಿ ನನ್ನ ತಂದೆಯ ಸಮಾನವಾದವರು. ನಾನು ನೋಡಿದ್ದು ಅವತ್ತು ಥಿಯೇಟರ್ನಲ್ಲಿ ನನ್ನ ತಂದೆ ಅವರು ಯಾರೋ ಹೆಂಗಸನ್ನು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ಅವರನ್ನು ಒಂದು ಕಡೆ ಬಿಟ್ಟು ನಂತರ ಮನೆಗೆ ಬಂದಿದ್ದಾರೆ. ಮತ್ತು ಅವರ ಫೋನಿನಲ್ಲಿ ಬರುತ್ತಿರುವುದು ಹೆಂಗಸಿನ ಫೋಟೋ ಇರುವ ಫೋನ್ ಕಾಲ್. ನಾನು ಅವರ ಮಾತನ್ನು ಕೇಳಿದೆ. ಮರುದಿನ ಅಪ್ಪ ಎಲ್ಲೋ ಆಚೆ ಹೋಗಲು ನೋಡಿದರು.
ನಾನು ಅವರ ಹಿಂದೆ ಹೋದೆ. ಅವರು ಹೆಂಗಸನ್ನು ಭೇಟಿ ಮಾಡಿದರು. ನಾನು ಆ ಮನೆಯ ಸುತ್ತಮುತ್ತ ವಿಚಾರಿಸಿದೆ. ಆಮೇಲೆ ನನಗೆ ತಿಳಿಯಿತು, ಅದು ಅಪ್ಪನ ಮೊದಲ ಸಂಸಾರ. ಅವರು ನಮಗೆ ಹೇಳಿದ್ದು ಸುಳ್ಳು. ಅವರಿಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಈ ವಿಷಯ ಅಮ್ಮನಿಗೆ ತಿಳಿದರೆ ಏನು ಗೊತ್ತಾ, ಅವರ ಹೃದಯ ಒಡೆದು ಹೋಗುತ್ತದೆ. ಹೌದು, ತಕ್ಷಣಕ್ಕೆ ಅಮ್ಮನಿಗೆ ಗೊತ್ತಾಗುವುದು ಬೇಡ. ನಾನು ಅಪ್ಪನ ಹತ್ತಿರ ಮಾತಾಡೋಣ ಅಂತ ಸುಮ್ಮನಾದೆ. ಅಮ್ಮ ಇಲ್ಲದ ಸಮಯಕ್ಕಾಗಿ ಕಾಯುತ್ತಿದ್ದೆ. ಅಮ್ಮ ಇಲ್ಲದಾಗ ಅಪ್ಪನಿಗೆ ಪ್ರಶ್ನೆ ಮಾಡಿದೆ, ನೀನು ಯಾಕೆ ಹೀಗೆ ಸುಳ್ಳು ಹೇಳಿದೆ? ಅಪ್ಪ ಮೊದಲು ಒಪ್ಪಲಿಲ್ಲ. ನಂತರ ಮುಂದು ಬಿದ್ದು, ಹೌದು ನಾನೇ ಮಾಡಿದ್ದು ಸರಿ. ಆಕೆ ನಾನು ಪ್ರೀತಿಸಿದ ಹುಡುಗಿ, ಯಾರೋ ಮದುವೆಯಾದರು. ಇವಾಗ ಮತ್ತೆ ಚಾನ್ಸ್ ಸಿಕ್ಕರೆ ನಾನು ಬಿಡುತ್ತೇನೆ. ಆದರೆ ವಿಷಯ ಅಮ್ಮನಿಗೆ ಕೇಳಿದರೆ ಅವರ ಹೃದಯ ಒಡೆದು ಹೋಗುತ್ತದೆ. ನನ್ನ ತಾಯಿಗೆ ಮೋಸ ಮಾಡಬೇಡಿ. ನೋಡು, ಮೊದಲು ನಾನು ನಿನ್ನ ತಾಯಿಯನ್ನು ಮದುವೆಯಾಗಿದ್ದು. ಅವಳು ನನಗೆ ಸೀಮಿತಳು ಮತ್ತು ಅವಳ ಹತ್ರ ತನ್ನ ಗಂಡ ಬಿಟ್ಟು ಹೋಗಿರುವ ಆಸ್ತಿ ಇದೆ. ಅದರ ಜೊತೆ ಅವಳ ಮತ್ತು ಗಂಡನ ಪ್ರೇಮದ ಕುಡಿ ನೀನು ಇದ್ದೀಯ. ನೀನೇ ಅವಳಿಗೆ ಆಸ್ತಿ. ಈ ಎಲ್ಲ ಆಸ್ತಿ ನನಗೆ ಬೇಕೆಂದು ನಾನು ಅವಳನ್ನು ಮದುವೆಯಾಗಿದ್ದು. ನೀನು ಬೇಕಾದರೆ ನಿಮ್ಮ ಮನೆಗೆ ಫೋನ್ ಮಾಡಿ ತಿಳಿಸು, ನಮಗೇನು ಅಭ್ಯಂತರವಿಲ್ಲ. ಆದರೆ ನಿಮ್ಮಮ್ಮ ಇದನ್ನು ತಡ್ಕೊಂಡು ಬದುಕಿರ್ತಾಳ ಅಂತ ನೀನು ಯೋಚನೆ ಮಾಡಬೇಕು. ನಾನು ಅಪ್ಪನ ಕಾಲಿಗೆ ಬಿದ್ದು, ದಯವಿಟ್ಟು ಅಪ್ಪ ಹೀಗೆ ಮಾಡಬೇಡಿ. ನಿಮಗೆ ಆಸ್ತಿ ಎಲ್ಲ ಬೇಕಾದರೂ ತೆಗೆದುಕೊಳ್ಳಿ, ಆದರೆ ಅಮ್ಮನ ಹೃದಯವನ್ನು ಒಡೆಯಬೇಡಿ. ನಿಮ್ಮ ಅಮ್ಮನ ಹೃದಯ ಒಡೆಯಬಾರದೆಂದರೆ ಅವಳ ಆಸ್ತಿಯಾಗಿರುವ ನೀನು ಮನಸ್ಸು ಮಾಡಬೇಕು. ಈ ಆಸ್ತಿಯನ್ನು ನಾನು ಅನುಭವಿಸಬೇಕು. ಆದರೆ ಅಪ್ಪ, ನಾನು ನಿನ್ನ ಮಗಳ ಸಮಾನ. ನೀನು ಮಗಳು. ನಿನ್ನ ಅಪ್ಪನಿಗೆ ನನಗಲ್ಲ. ನಾನು ಯಾವತ್ತೂ ನಿನ್ನನ್ನು ಮಗಳ ಥರ ನೋಡಿಲ್ಲ. ನನಗೆ ಅಂತ ನೀವು 2 ಮಕ್ಕಳಿದ್ದಾರೆ. ಅವರು ಸಾಕು ನನಗೆ. ನೀನು ನನ್ನನ್ನು ಅಪ್ಪ ಎಂದುಕೊಂಡಿದ್ದೀಯ, ಆದರೆ ನಾನು ಒಪ್ಪಿಕೊಂಡಿರಲಿಲ್ಲ. ನೋಡು, ಯೋಚನೆ ಮಾಡು. ಯೋಚಿಸಿ ನನಗೆ ನಿನ್ನ ನಿರ್ಧಾರವನ್ನು ತಿಳಿಸು. ಅಮ್ಮ ಬರುವ ಸಮಯವೆಂದು 2 ದೂರ ಸರಿದೆವು. ಏನೂ ನಡೆದಿಲ್ಲದಂತೆ ಸುಮ್ಮನಿದ್ದೆ. ಆದರೆ ಅಂದಿನಿಂದ ಅಪ್ಪನ ವರ್ತನೆಯಲ್ಲಿ ಬದಲಾಗಿದೆ. ಅವರು ಅಮ್ಮ ಇಲ್ಲದ ಸಮಯದಲ್ಲಿ ನನಗೆ ಕಿರುಕುಳ ಕೊಡಲು ಶುರು ಮಾಡುತ್ತಾರೆ. ಈ ಆಸ್ತಿ ಯಾವಾಗ ಸಿಗುತ್ತೆ ಅಂತ ನನಗೆ ಪದೇ ಪದೇ ಹಿಂದೆ ಬೀಳುತ್ತಾರೆ. ಒಂದು ಭಾನುವಾರ ನಾನು ಮಲಗಿದ್ದೆ. ಅಮ್ಮ ಸ್ನೇಹಿತರ ಫಂಕ್ಷನ್ಗೆ ಎಂದು ಹೋಗಿದ್ದರು. ಅಪ್ಪನ ಹತ್ರ ಮನೆಯ ಇನ್ನೊಂದು ಬೀಗವಿತ್ತು. ಅದರ ಮೂಲಕ ಒಳಗೆ ಬಂದಿದ್ದಾರೆ. ನಾನು ಮಲಗಿದ್ದನ್ನು ನೋಡಿ ಅವರು ಇಂದು ಈ ಆಸ್ತಿಯನ್ನು ನಾನು ಪಡೆಯಬೇಕೆಂದು ಹಠಕ್ಕೆ ಬಿದ್ದರು. ಅಮ್ಮ ಹೇಗಿದ್ದರೂ ಸಂಜೆಯವರೆಗೂ ಬರುವುದಿಲ್ಲ ಅಂತ ಗೊತ್ತಿತ್ತು ಅವರಿಗೆ. ಈ ಚೆಂಡಿನ ಆಸ್ತಿ ಮತ್ತು ಈ ಬಾವಿಯ ನಾನು ತೋಡಬೇಕು. ಅವರು ಬಾವಿಯನ್ನು ತೋಡಬೇಕೆಂದು ಹಠಕ್ಕೆ ಬಿದ್ದು ಅರ್ಧ ಗಂಟೆ ತೋಡಿದರು. ತೋಡಿ ಸುಸ್ತಾಗಿ ನೀರು ಬಾರದೆ ಸುಮ್ಮನಾದರು. ನಾನು ಅಳುತ್ತಾ ಒಂದು ಮೂಲೆಯಲ್ಲಿ ಸೇರಿದೆ. ಆದರೆ ಇದು ಅಮ್ಮನಿಗೆ ತಿಳಿಯಬಾರದೆಂದು ತಾಕೀತು ಮಾಡಿದರು. ಅಮ್ಮ ಸಂಜೆ ಬಂದರು. ಅವರಿಗೆ ಏನೋ ವ್ಯತ್ಯಾಸವಾಗಿದೆ ಎಂದು ತಿಳಿಯಿತು. ನನ್ನನ್ನು ಕೇಳಿದರು. ನಾನೇನು ಹೇಳಲಿಲ್ಲ. ಅಮ್ಮ ಎಲ್ಲಾದರೂ ಆಚೆ ಹೋಗ್ತೇನೆ ಅಂತ ಹೇಳಿದ್ರೆ ಸಾಕು, ಅವರು ಮನೆಗೆ ಬಂದು ಬಾವಿ ತೋಡೋಕೆ ಶುರು ಮಾಡುತ್ತಾರೆ. ನಾನು ಅಮ್ಮನಿಗೋಸ್ಕರ ಇದನ್ನು ಸಹಿಸಿಕೊಂಡೆ. ಯಾಕಂದರೆ ನನಗೆ ಅಮ್ಮ ಜೀವನದಲ್ಲಿ ಕಷ್ಟಪಟ್ಟಿದ್ದು ಕಣ್ಣ ಮುಂದೆ ಇದೆ. ನಾನು ಇನ್ನೊಬ್ಬರನ್ನು ಮದುವೆಯಾಗಿ ಹೋದರೆ ತೊಂದರೆ ಇರಲ್ಲ ಅಂತ ನಾನು ಬೇಗ ಮದುವೆ ಮಾಡಿಕೊಂಡು ದೂರ ಸರಿದೆ. ಅಮ್ಮ ಅಪ್ಪನ ಜೊತೆ ಚೆನ್ನಾಗಿದ್ದರು. ನನ್ನಲ್ಲಿರುವ ಗುಟ್ಟು ನನ್ನಲ್ಲೇ ಉಳಿಯಿತು. ನಾನು ಮಾಡಿದ್ದು ತಪ್ಪೋ ಸರಿನೋ, ಆದರೆ ಜೀವನ ನನಗೆ ಈ ಸಂಕಷ್ಟವನ್ನು ತಂದೊಡ್ಡಿತು. ಇದರಿಂದ ಇಂದು ನಾನು ಪಾರಾಗಿದ್ದೇನೆ, ಆದರೆ ಅದರ ನೆನಪುಗಳು ಇನ್ನೂ ಉಳಿದಿದೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.